ವೀಕ್ಷಕ ನಮಸ್ಕಾರ. ಇವತ್ತು ಯಳೆಗುಂಡಿ ಗ್ರಾಮದಲ್ಲಿ ಒಂದು ವಿಶೇಷವಾದಂಥ ಒಂದು ರಾಮನ ಮಂದಿರ ಐತೆ. ಇಲ್ಲಿ ತುಂಬ ಪುರಾತನವಾದಂಥ ದೇವಸ್ಥಾನ, ಶ್ರೀರಾಮನ ದೇವಸ್ಥಾನ ಇತ್ತು. ಹಾಗಾಗಿ ಎತ್ತಿನವ್ರು ಬಂದು ಇದನ್ನು ನವೀಕರಣ ಮಾಡಿ ಹೊಸದಾಗಿ ಮಾಡೋಣ ಅಂತೆಲ್ಲ ಹೇಳಿದ್ರು. ಹಾಗಾಗಿ ಅವರು ಕೂಡ ಬಂದು ಗುದ್ಲಿ ಪೂಜೆ ಮಾಡಿ ಒಂದು 15 ಲಕ್ಷ ಬಿಡುಗಡೆಗೆ ವ್ಯವಸ್ಥೆ ಮಾಡಿದರು. ಅದರಲ್ಲಿ ಒಂದು 7 ಲಕ್ಷ ಸ್ಯಾಂಕ್ಷನ್ ಆಗಿ ಈ ಮಟ್ಟಿಗೆ ನಿಂತಿದೆ. ಈಗ ವಾಸ್ಕಲ್ ಆಗಿದೆ ಅಷ್ಟೇ, ಬಟ್ ವಾಸ್ಕಲೆಲ್ಲ ಬೆಂಡ್ ಆಗ್ತಿದೆ ಅಂತ ಕೂಡ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಮತ್ತೆಲ್ಲ ಇನ್ನೂ ಬೇಗ ಅಭಿವೃದ್ಧಿ ಕಾರ್ಯಗಳಾಗಬೇಕು ಅಂತ ಕೂಡ ಕೇಳ್ಕೊತಾ ಇದ್ದಾರೆ. ಯಾಕೆಂದರೆ ಅತಿ ಹೆಚ್ಚು ರಾಮ ಮಂದಿರಗಳು ಎತ್ತಿನೂರು ಕ್ಷೇತ್ರದಲ್ಲಿ ಮತ್ತು ಸಿದ್ದರಾಮಯ್ಯ ಅವರ ಕ್ಷೇತ್ರದಲ್ಲಿ ವರ್ಣ ಕ್ಷೇತ್ರದಲ್ಲಿ ಇರುವಂಥದ್ದು. ಅನುದಾನಗಳು ಕೂಡ ಕೊಟ್ಟಿದ್ದಾರೆ. ಉದಾಹರಣೆಗೆ ಹೇಳಬೇಕು ಅಂದರೆ ಯಳೆಗುಂಡಿ ಗ್ರಾಮ, ಮತ್ತು ಇಲ್ಲಿ ಮಾದೇಗುಂಡಿ ಗ್ರಾಮ, ಮತ್ತು ಉನುಗಳಿ ಗ್ರಾಮ, ಅಲ್ಲೆಲ್ಲ ಕೂಡ ಅನುದಾನ ಕೊಟ್ಟು, ಮತ್ತು ಲಕ್ಷ್ಮೀಪುರ, ನಾನು ಕೂಡ ಎಲ್ಲ ಕಡೆ ಇದೆಲ್ಲ ಸುದ್ದಿ ಮಾಡಿದ್ದೆ. ನಾನು ಎತ್ತಿನವ್ರಿಗೆ ತುಂಬಾ ವಿಶೇಷವಾದಂತಹ ಸುದ್ದಿ ವರದಿ ಕೂಡ ಆಗಿ ಮಾಡಿದ್ದೆ. ಯಾವ ಥರ ಅಂತಂದರೆ ರಾಮ ಮಂದಿರಗಳಿಗೆ ಪ್ರಾಮುಖ್ಯತೆ ಕೊಟ್ಟು ಹಣ ಬಿಡುಗಡೆ ಮಾಡಿದ್ದಾರೆ ಅಂತ. ಆದರೆ ಎಲ್ಲೋ ಒಂದು ಕಡೆ ಸಣ್ಣ ಕೊರತೆ ಇದೆ. 15 ಲಕ್ಷ ಬರಬೇಕಾದ್ದು ಕಡೆ ಈಗ ಒಂದು 7 ಲಕ್ಷ ಬಿಡುಗಡೆ ಆಗಿ ಈ ಥರ ಸಮಸ್ಯೆ ಇದೆ ಅಂತ ಕೂಡ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಮಾತಾಡ್ಸೋಣ ಅವರು. ಗೌಡ್ರ ನಮಸ್ಕಾರ. ಎಷ್ಟು ಇನ್ನೂ ಹಣ ಬರಬೇಕು ಈ ಕಾರ್ಯಕ್ರಮಕ್ಕೆ? 15 ಲಕ್ಷ ಹಾಕೊಟ್ಟಿದ್ದೀವಿ, ಇನ್ನೂ ಹಾಕೊಡ್ತೀನಿ ಅಂತ ಹೇಳಿದ್ರು. ಇನ್ನೂ ಬಿಡುಗಡೆ ಮಾಡಿಲ್ಲ ಇವರು. ಈಗ ಅವರು ಮೋಡ್ ಹಾಕೊಂಡ್ರೆ ಕಂಟ್ರಾಕ್ಟರ್ ಏನು ಹೇಳ್ತಾರೆ, ದುಡ್ಡು ಇದಪ್ಪ, ಅವರು ನಾವೇ ಬೇಕಾದ್ರೆ ಬಂಡವಾಳ ಹಾಕ್ಬಿಟ್ಟು ಹಾಕ್ತೀನಿ, ಕಬ್ಬಿಣ ಸಿಮೆಂಟ್ ಕೊಡು ಅಂದ್ರೆ ಅದನ್ನ ಕೊಡ್ತಾ ಇಲ್ಲ. ಸರ್ಕಾರದ ದುಡ್ಡು ಇದೆ ಅಂತ ಸುಮ್ಮನೆ ತಳ್ತವ್ರ. ನಾವು ಹಿಂಗಾಗಿ ಉಂಡಲ್ಲಿ ಇನ್ನೊಂದು ಮತ್ತೊಂದೆಲ್ಲ ಒಣಗ್ತಾವ. ಇದು ಹಾಕಿ ಸುಮಾರು 4 ತಿಂಗಳು 5 ತಿಂಗಳಾಯ್ತು. ವಾಸ್ಕಲ್ಲು ಕೆತ್ತಿ ತಗೊಂಡಾಗತ್ತ ಮಡಗ್ಬಿಟ್ರ ಮಾಡ್ತಿ ಅನ್ಬಿಟ್ಟು ಹೋಗೋಣ. ಕಂಟ್ರಾಕ್ಟರ್ ಇವರು ನೀವು ಮಾಡಿ ನಾವು ಹಾಕೊಡ್ತೀವಿ ಅಂತ ಹೇಳಿದ್ರು. ಯಾರು ಹೇಳ್ಬೇಕಾಯ್ತು? ಹೌದೌದೌದು. ಇಂಜಿನಿಯರ್ಸ್ ಕೇಳಿದ್ರ ಸರ್ಕಾರದಲ್ಲಿ ಹಣ ಇಲ್ಲಪ್ಪ, ಬೇಕಾದ್ರೆ ನೀವು ಮಾಡಿಸ್ಕೊಂಡ್ರ ಬೇರೆ ಗ್ರಾಮಗಳಿಗೆಲ್ಲ ಮಾಡಿದಾರಲ್ರಿ, ಕೊಟ್ಟಿದ್ದೀರಲ್ಲ ಎತ್ತಿನವರು. ಈಗ ಲಕ್ಷ್ಮೀಪುರ ರೆಡಿ ಇದೆ, ಉನುಗಳಿ ಗ್ರಾಮ ರೆಡಿ ಆಯ್ತು. ಏನ್ ಮಾಡಿದೆ ಅವ್ರಗ ನಮ್ಮೂರಂತ ಕಳುವ ಊರ ಯತೇಂದ್ರ ಅವರು ಯಾವ ಊರ್ನು ಮಾಡಿದ ಮಾತ್ರ ನಮ್ಮೂರು. ಅಲ್ಲ ನೀವು ನಿಮ್ಮ ಸಮುದಾಯದವ್ರನ್ನ ನೀವು ಅನ್ಬಿಟ್ರೆ ಹೆಂಗೆ? ನಾವು ಓಟ್ ಹಾಕ್ಬಿಡ್ತೀವಿ. ಅವ್ರು ಅದನ್ನ ತಿಳ್ಕೊಂಡು ನಮ್ಗೆ ಏನು ಇಲ್ಲದೆ ನಾವು ಹೋಗದೆ ಓಟ್ ಹಾಕ್ತಾರೆ ಅಂತ ಜ್ಞಾನ ಅವ್ರು ನೋಡಿ ಸರ್. ನೀವೇ ನೋಡಿ ಈಗ ಇದನ್ನ ಕಡೆ ನೋಡ್ತಾರೆ ನೀವು. ಹೌದು, ಇಲ್ಲ ದಯವಿಟ್ಟು ಸಂಬಂಧಪಟ್ಟಂತ ಮಾಜಿ ಶಾಸಕರು ಯತೀಂದ್ರವರು ದಯವಿಟ್ಟು ಇದನ್ನ ನಿಮ್ಮ ಗ್ರಾಮ, ನಿಮ್ಮ ಒಂದು ಭಾಗದ ಗ್ರಾಮ ಅತಿ ಹೆಚ್ಚು ಬೇಗನೆ ಇದಕ್ಕೆ ಜವಾಬ್ದಾರಿ ತಗೊಂಡು. ಯಾಕೆಂದರೆ ನೋಡಿ ಈಗ ಏನಾಗಿದೆ ಅಂದರೆ ಈಗ ಹಾಕಿರೋಂಥ ವಾಸ್ಕಲ್ಗಳೆಲ್ಲ ಹೊಟ್ಟೋಗುತ್ತೆ ಅವ್ರು ಹೇಳಿದಂಗೆ ನಿಜ. ಬಿಸಿಲು ಬಂದಾಗ ಒಣಗ್ತದೆ, ಮಳೆ ನೀರು ಕುಡಿತದೆ. ಹೌದಾ? ಈಗ ಕುಟ್ಟಿರಬಾರ್ದು ಅಂತ. ಇಲ್ಲ ದಯವಿಟ್ಟು ಇದನ್ನ ಸಂಬಂಧಪಟ್ಟಂಥವ್ರ ಯಾರು ಇಂಜಿನಿಯರ್ ಇದ್ದೀರೋ ಮತ್ತು ಯಾರು ಕಾಂಟ್ರಾಕ್ಟರ್ದಾರ್ ಇದ್ದೀರೋ ದಯವಿಟ್ಟು ಯತೀಂದ್ರವ್ರಿಗೆ ಮತ್ತು ಸಿದ್ದರಾಮಯ್ಯವ್ರಿಗೆ ಒಂದು ಕಳಂಕ ಬರೋದು ಬೇಡ. ಅತಿ ಬೇಗನೆ ಇದನ್ನು ರೆಡಿ ಮಾಡಬೇಕು ಅಂತ ಗ್ರಾಮಸ್ಥರ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ನಮಸ್ಕಾರ.